ಎಲ್ಲರಿಗೂ ನಮಸ್ತೆ. ಈ ವಿಡಿಯೋ ಕೊನೆ ತನಕ ನೋಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮಗಧದ ಸಾಮ್ರಾಜ್ಯವು ನಂದ ವಂಶದ ಅಹಂಕಾರ ಮತ್ತು ದುರಾಡಳಿತದಿಂದ ನಲುಗಿತ್ತು. ರಾಜ ಧನಾನಂದನ ದಬ್ಬಾಳಿಕೆಯಿಂದ ಪ್ರಜೆಗಳು ತತ್ತರಿಸಿದ್ದರು. ಈ ಕತ್ತಲೆಯಲ್ಲಿ ಚಾಣಕ್ಯನೆಂಬ ಅಪ್ರತಿಮ ಬುದ್ಧಿವಂತನೊಬ್ಬ ಉದಯಿಸಿದ. ತನ್ನ ತೀಕ್ಷ್ಣ ಚಿಂತನೆ, ದೂರದೃಷ್ಟಿ ಮತ್ತು ಅಸಾಧಾರಣ ತಂತ್ರಗಾರಿಕೆಯಿಂದ ಆತನು ನಂದವಂಶವನ್ನು ಕಿತ್ತೊಗೆದು ಧರ್ಮರಾಜ್ಯವನ್ನು ಸ್ಥಾಪಿಸುವ ಸಂಕಲ್ಪ ತೊಟ್ಟನು. ಮಗಧದ ರಾಜಸಭೆಯಲ್ಲಿ ಧನಾನಂದನಿಂದ ಅವಮಾನಿತನಾದ ಚಾಣಕ್ಯನು ತನ್ನ ಮುಡಿಯನ್ನು ಬಿಚ್ಚಿ, ಈ ನಂದವಂಶವನ್ನು ಸಂಪೂರ್ಣವಾಗಿ ನಾಶ ಮಾಡದೆ ನನ್ನ ಜುಟ್ಟು ಕಟ್ಟುವುದಿಲ್ಲ ಎಂದು ಭೀಕರ ಪ್ರತಿಜ್ಞೆ ಮಾಡಿದನು. ಚಾಣಕ್ಯನು ತನ್ನ ಗುರಿಯನ್ನು ಸಾಧಿಸಲು ಸೂಕ್ತ ವ್ಯಕ್ತಿಗಳನ್ನು ಹುಡುಕತೊಡಗಿದನು. ಕಾಡು ಮೇಡು ಅಲೆದು 3 ಕುಲದ ಚಂದ್ರಗುಪ್ತನನ್ನು ಕಂಡುಕೊಂಡನು. ಚಂದ್ರಗುಪ್ತನಲ್ಲಿ ಅಡಗಿದ್ದ ಸಾಮ್ರಾಟನ ಲಕ್ಷಣಗಳನ್ನು ಗುರುತಿಸಿದ ಚಾಣಕ್ಯ ಅವನನ್ನು ತನ್ನ ಶಿಷ್ಯನನ್ನಾಗಿ ಸ್ವೀಕರಿಸಿದನು. ಚಾಣಕ್ಯನು ಚಂದ್ರಗುಪ್ತನಿಗೆ ಶಸ್ತ್ರಾಸ್ತ್ರ ವಿದ್ಯೆ, ರಾಜತಾಂತ್ರಿಕ ವಿದ್ಯೆ, ಗೂಢಚಾರಿಕೆ ಮತ್ತು ಯುದ್ಧ ತಂತ್ರಗಳಲ್ಲಿ ಪರಿಣಿತಿ ನೀಡಿದನು. ನಂದರ ಸಾಮ್ರಾಜ್ಯವನ್ನು ಉರುಳಿಸಲು ಚಾಣಕ್ಯನು ಕುಟಿಲ ತಂತ್ರಗಳನ್ನು ರೂಪಿಸಿದನು. ಚಾಣಕ್ಯ ಮತ್ತು ಚಂದ್ರಗುಪ್ತರು ಸೇನೆಯನ್ನು ಕಟ್ಟಿ ನಂದರ ವಿರುದ್ಧ ಹೋರಾಟಕ್ಕೆ ಸಜ್ಜಾದರು. ನಂದರ ಪ್ರಬಲ ಸೇನೆಯನ್ನು ಎದುರಿಸಲು ಚಾಣಕ್ಯನು ತನ್ನ ಬುದ್ಧಿಶಕ್ತಿಯನ್ನು ಬಳಸಿದನು. ಶತ್ರುಗಳ ನಡುವೆ ಭಿನ್ನಾಭಿಪ್ರಾಯಗಳನ್ನು ಹುಟ್ಟುಹಾಕಿ ಒಡಕನ್ನು ಸೃಷ್ಟಿಸಿದನು. ಪ್ರಜೆಗಳ ಅಸಮಾಧಾನವನ್ನು ಬಳಸಿಕೊಂಡು ನಂದರ ವಿರುದ್ಧ ದಂಗೆ ಏಳುವಂತೆ ಪ್ರೇರೇಪಿಸಿದನು. ಚಂದ್ರಗುಪ್ತನ ಸೇನೆಯು ನಂದರ ರಾಜಧಾನಿ ಪಾಟಲಿಪುತ್ರವನ್ನು ಮುತ್ತಿಗೆ ಹಾಕಿತು. ಭೀಕರ ಯುದ್ಧದ ನಂತರ ಧನಾನಂದನು ಸೋಲನ್ನೊಪ್ಪಿಕೊಂಡು ಓಡಿ ಹೋದನು. ಚಾಣಕ್ಯ ಮತ್ತು ಚಂದ್ರಗುಪ್ತರು ವಿಜಯದ ಪತಾಕೆಯನ್ನು ಹಾರಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಚಂದ್ರಗುಪ್ತ ಮೌರ್ಯನು ಮೌರ್ಯ ವಂಶದ ಮೊದಲ ಚಕ್ರವರ್ತಿಯಾದನು. ಚಾಣಕ್ಯನು ಚಂದ್ರಗುಪ್ತನಿಗೆ ಆಡಳಿತ ಸೂಕ್ಷ್ಮಗಳನ್ನು ಕಲಿಸಿ ಪ್ರಜಾಪ್ರಿಯ ರಾಜನಾಗುವ ಮಾರ್ಗವನ್ನು ತೋರಿದನು. ನಂತರ ರಾಜಕೀಯದಿಂದ ದೂರ ಸರಿದು ತಪಸ್ಸಿನಲ್ಲಿ ತನ್ನನ್ನು ತೊಡಗಿಸಿಕೊಂಡನು. ವೈರಿಗಳು ಚಾಣಕ್ಯನ ವಿರುದ್ಧ ಸಂಚು ರೂಪಿಸಿ ಚಂದ್ರಗುಪ್ತನ ಮನಸ್ಸಿನಲ್ಲಿ ವಿಷಬೀಜ ಬಿತ್ತಿದರು. ಇದರಿಂದ ನೊಂದ ಚಾಣಕ್ಯನು ಅರಮನೆಯನ್ನು ತೊರೆದು ಕಾಡಿಗೆ ತೆರಳಿದನು. ಕೊನೆಯುಸಿರೆಳೆಯುವ ಮುನ್ನ ಚಾಣಕ್ಯನು ತನ್ನ ಶಿಷ್ಯರಿಗೆ ಹೀಗೆ ಹೇಳಿದನು: ರಾಜಕೀಯ ಎಂದರೆ ಕೇವಲ ಯುದ್ಧವಲ್ಲ, ಅದು ಪ್ರಜೆಗಳಿಗೆ ನೆಮ್ಮದಿ ನೀಡುವ ಸಾಧನ. ರಾಜನು ಪ್ರಜಾಪ್ರಿಯನಾಗಿರಬೇಕು. ನನ್ನ ಕನಸು ನನಸಾಗಿದೆ. ಈಗ ನಾನು ತೃಪ್ತನಾಗಿದ್ದೇನೆ. ಚಾಣಕ್ಯನ ಬುದ್ಧಿವಂತಿಕೆ, ತಂತ್ರಗಾರಿಕೆ ಮತ್ತು ತ್ಯಾಗದಿಂದ ಭಾರತದಲ್ಲಿ ಮೊದಲ ಬಾರಿಗೆ ಏಕೀಕೃತ ಸಾಮ್ರಾಜ್ಯವು ಉದಯಿಸಿತು. ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯು ಭಾರತದ ಇತಿಹಾಸದಲ್ಲಿ ಒಂದು ಮಹತ್ವದ ಘಟನೆಯಾಗಿದೆ. ಈ ಕಥೆಯು ಚಾಣಕ್ಯನ ಅಪ್ರತಿಮ ಬುದ್ಧಿಶಕ್ತಿ, ತಂತ್ರಗಾರಿಕೆ, ತ್ಯಾಗ ಮತ್ತು ಚಂದ್ರಗುಪ್ತನ ಧೈರ್ಯವನ್ನು ಎತ್ತಿ ತೋರುತ್ತದೆ. ಇದು ಕೇವಲ ರಾಜಕೀಯ ಕಥೆಯಲ್ಲ, ನಿಸ್ವಾರ್ಥ ಸೇವೆ ಮತ್ತು ರಾಷ್ಟ್ರ ಪ್ರೇಮದ ಕಥೆ. ಚಾಣಕ್ಯನ ನೀತಿಗಳು ಇಂದಿಗೂ ರಾಜಕೀಯ ಮತ್ತು ಜೀವನದಲ್ಲಿ ಮಾರ್ಗದರ್ಶನವನ್ನು ನೀಡುತ್ತವೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋವನ್ನು ಕೊನೆ ತನಕ ನೋಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.